ನಾಗೂರು ಮಾಸ್ತರ್ ಅವರು ಹಾ BA ಓದ್ಯಾರ ಅವ್ರು. ಓದ್ಯಾರಲ್ಲಪ್ಪ ಓದ್ಯಾರ. ಏನ್ ಓದ್ಯಾರ? BA. ಆ ಸೆಕೆಂಡ್ ಇಯರ್ ಮುಗಿಸಿ BA ಮುಗಿಸ್ಯಾರ ಅವರು. ಹೌದು ಹೌದು. ಅವ್ರಿಗೆ ಆ ಸಮಯದೊಳಗ ದೊಡ್ಡ ನೌಕರಿ ಸಿಗುತ್ತಿತ್ತು ಖರೆ ಖರೆ ಆ ನೌಕರಿ ತಗೋಲಿಲ್ಲ ಅವರು. ನಾನು ಡೊಳ್ಳಿನ ಪದೊಳಗೆ ಕಾಲ ಕಳಿಬೇಕು ಇದ್ರೊಳಗೆ ನಾನು ಕಾಲ ಹರಣ ಮಾಡ್ಬೇಕಂತ ಹೇಳಿ ಹೇಳಿ ಆ ಪದವಿಯನ್ನ ಬಿಟ್ಟು ಈ ಡೊಳ್ಳಿನ ಹಾಡಿಕೆ ಬೆನ್ ಹತ್ತಾರಲ್ರಿ. ಸಾವಿರಾರು ಪದ್ಯಗಳನ್ನ ಬರೆದ್ರು. ಜಗತ್ತಿನೊಳಗ ಎಲ್ಲಾ ಕಡೆಗೆ ಶಿಶುಮಕ್ಕಳನ್ನ ಮಾಡಿಕೊಂಡು ಸಾಹಿತ್ಯದ ರತ್ನ ಅನಿಸ್ಕೊಂಡ್ರಲ್ಲಪ್ಪ. ಸಭಾ ಪಂಡಿತರಲ್ಲಿ ಸಹವಿನಯದ ಪ್ರಾರ್ಥನೆ. ಹೌದು ಪ್ರಾರ್ಥನೆ. ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಅಫ್ಜಲ್ಪುರ ಸಂಘದ ವತಿಯಿಂದ ಮತ್ತೊಮ್ಮೆ ಮೊಗದೊಮ್ಮೆ ವಂದನೆಗಳನ್ನು ಅರ್ಪಿಸಿ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದ್ ಮಾತು ಹಿಂಗ್ ಹೇಳ್ತಾರ ಮರಣ್ಣ. ಏನ್ ಹೇಳ್ಯಾರಿಪ್ಪ ಮಾತ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ. ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೌದು ಹೇಳ್ಯಾರಲ್ರಿ. ಇದೇ ಮಾತು ಯಾಕೆ ಹೇಳಿದ್ರು? ಎಲ್ಲಾ ಬಲ್ಲವರು ಎಲ್ಲಾ ಕಡೆಗೆ ಇರುವುದಿಲ್ಲ ಅಂತ ಹೇಳ್ಯಾರ ಅವ್ರು. ಹೇಳ್ಯಾರ ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ. ಸರ್ವಜ್ಞನಾದವನ ಗರ್ವದಿಂದ ಆದವನಲ್ಲ. ಸರ್ವರೋಳು ಒಂದೊಂದು ನುಡಿಯನ್ನ ಕಲಿತು ವಿದ್ಯಾದ ಪರ್ವತಾದ ಸರ್ವಜ್ಞ ಅಂತ ಹೇಳ್ತಾರ ಅವ್ರು. ಹೌದೌದು ಹೇಳ್ಯಾರಲ್ರಿ. ಜಗತ್ತಿನೊಳಗ ಸರ್ವಜ್ಞ ಮೂರ್ತಿಗಳಂದ್ರ ಅವ್ರಿಗೊಂದು ದೊಡ್ಡ ಹೆಸರದ ಅದಲ್ಲಪ್ಪ. ವಚನಕಾರರದಾರ ಅವರು. ಅಂತ ದೊಡ್ಡ ವಚನಕಾರರು ಗರ್ವದಿಂದ ಅಹಂಕಾರದಿಂದ ನಾ ಬಾಳ ಶಾಣೆ ಇದ್ದೀನಿ, ನನ್ನಟ್ಟು ಯಾರು ಶಾಣೆ ಇಲ್ಲ ಅಂತೇಳಿ ವಚನಗಳನ್ನ ಬರದ್ರೇನವ್ರು? ಇಲ್ಲಪ್ಪ ಇಲ್ಲ. ಹಿಂಗ ವಚನಗಳನ್ನ ಬರ್ಲಿಲ್ಲ ಅವರು. ಇಲ್ಲ ಏನು ತಿಳಿದಿಲ್ಲ ನೋಡು. ಯಾರಿಗ ತಿಳಿದದ್ ನೋಡು. ಅವ್ರ ಬಲ್ಯಾಕ ಹೋಗಿ ತಿಳ್ಕೊಂಡು ಒಂದೊಂದು ನುಡಿಯನ್ನ ಕಲಿತು ವಚನಗಳನ್ನ ರಚನಾ ಮಾಡಿ ಜಗತ್ತಿನೊಳಗ ಸರ್ವಜ್ಞ ಮೂರ್ತಿಗಳನ್ಸ್ಕೊಂಡ್ರ ಅವ್ರು. ಅನ್ಸ್ಕೊಂಡಾರಲ್ರಿ. ಅಂತವ್ರೆ ಮತ್ತವ್ರ ಬಲ್ಯಾಕ ಒಂದೊಂದು ನುಡಿ ಕಲ್ತಾರ. ನೀವು ಯಾಕೆ ಇಡತ್ತಪ್ಪಲ್ಲ ಮರಣ್ಣ? ಹೌದು. ಅದಕ್ಕ ಇಲ್ಲಿ ನನ್ನಪ್ಪ ಕಲ್ಲಳ್ಳಿ ಒಳಗ ಏನಾಗ್ಯದು? ಭೂತಾಳ ಸಿದ್ಧನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ 2 ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನು ಬರಮಾಡಿಕೊಂಡಿರಿ. ಹೌದು ಬರಮಾಡಿಕೊಂಡಾರ. ಅವು 2 ಮೇಳಿನ ಕಾರ್ಯಕ್ರಮ ಈಗಾಗಲೇ ಸಾಗಿ ಹೊಂಟಾವು. ನಾವು ಸ್ತೋತ್ರ ಮಾಡಿ ಒಂದ್ ಸಂದನ್ನು ಮುಗಿಸಿ ಅಣ್ಣಾಗ ಪಾಳಿ ಕೊಟ್ಟಿವಿ. ಹೌದು ಕೊಟ್ಟೇವಲ್ರಿ ಅಣ್ಣಾಗ ಪಾಳ್ಯ. ಅಣ್ಣಗಳನ್ನು ಸ್ತೋತ್ರ ಮಾಡಿ ನಾವು ಹಂಗೆ ಬಿಡಬಾರದು. ಏನಾದ್ರೂ ದೈವದ ಅಪ್ಪಣೆ ತಗೊಂಡು ನಾವು ಪ್ರಶ್ನೆಗಳನ್ನ ಕೇಳಬೇಕಂತ ಹೇಳಿ ಒಂದು ಕೇಳ್ಯಾರಪ್ಪ. ಪ್ರಶ್ನೆ ಕೇಳಬೇಕಂತ ಹೇಳಿ ಆ ಕೊಣ್ಣೂರದೊಳಗ ಪವಾಡ ಮಾಡಿರ್ತಕ್ಕಂತ ಬೀರ ದೇವರ ಕರೆಸಿದ್ದ ಅಂತ ಹೇಳಿ ಡಂಕನ ಯಾರು ಆ ಕೋಣೇಶ್ವರ ದೈತ ಅವನೇ ಕರೆದಾನೋ ಏನ ಬ್ಯಾರೆದವ್ರು ಕರೆದಾರೋ ಅಂತ ಹೇಳಿ ಕೇಳ್ಯಾರಲ್ರಿ. ಅಲ್ಲಿ ಬೀರ ದೇವರ ಕೋಣೇಶ್ವರ ದೈತ ಇಬ್ರೇ ಇದ್ರು. ಅವಾಗ ಕೋಣೇಶ್ವರ ದೈತ ಹೇಳ್ತಾನ, ಏನ್ ಹೇಳ್ದ? ಯಪ್ಪ ನನಗ ನಿನ್ನಿಂದೆ ವಧ ಆಗ್ಯದ ಅನ್ನುವಂಗ, ನನಗ ನಿನ್ನಿಂದೆ ಮರ್ದನ್ ಆಗ್ಯದ ಅನ್ನುವಂಗ ನನಗ ಏನಾರ ಕೂನ ಕೊಡು ಅಂದು ಕೂಡಲೇನೆ ಈ ಕುಂಬಿರಾಯರ ಪಟ್ಟಣ ಮುರಿದು ನಿನ್ನ ಹೆಸರಿನ ಮ್ಯಾಗೆ ಯಾರು ಕೋಣೇಶ್ವರ ದೈತ ಅಂತೇಳಿ ನಿನ್ನ ಹೆಸರದಲ್ಲ ಕೊಣ್ಣೂರು ಅನಸ್ತೀನಿ ಅಂತ ಹೇಳಿ ಬೀರ ದೇವ್ರ ಆ ದೈತಗ ಬಿರುದು ಕೊಟ್ಟ. ಮುಂದ ನಾ ದೈತ್ಯ ಇದ್ರು ಕೂಡ, ನಾ ಕೆಟ್ಟವಿದ್ರು ಕೂಡ ನನ್ನ ಖೂನ ಉಳಿಸಿದಂದ ಬಳಕ ಜಗತ್ತಿನೊಳಗ ನೀ ಕರೆದೇವ್ರ ಆಗು ಅಂತ ಹೇಳಿ ಆ ಕೋಣೇಶ್ವರ ದೈತ ಅಲ್ಲಿ ಬೀರ ದೇವ್ರಿಗೆ ಅಂದಾನ ಅಂತ ಹೇಳಿ ನಮ್ಮ ನಾಗೂರ್ ಮಾಸ್ತರ್ ಅವರು ಆ ಪದ್ಯದೊಳಗ ಹಾಕ್ಯಾರಲ್ರಿ. ನಿನ್ನೆ ಮೊನ್ನೆ ಸಾಹಿತ್ಯ ಬರೆಯವ್ರ ಬಗ್ಗೆ ಹಿಡಿದ್ರ 4 ಮಂದಿ ಒಪ್ಕೋತಾರ. ಹೌದಾ, ಸಾಹಿತ್ಯನೇ ತಪ್ಪಿದಿರ್ಬೇಕಂತೇಳಿ ಒಪ್ಕೋತಾರ. ಖರೆ 360 ಮೇಳ ಸಾಹಿತ್ಯ ಹಾಡ್ಯಾವ. ಖರೆ ಇದು ಯಾಕಂತ ಕೇಳಿದ್ರೆ ಇದು 4 ಮಂದಿಗೆ ಹೌದ್ ಅನ್ಸಲ್ಲ. ಇದು ಯಾಕಂತ ಕೇಳಿದ್ರ ನಾಗೂರ್ ಮಾಸ್ತರ್ ಅವರು
ಓದ್ಯಾರಲ್ಲಪ್ಪ ಓದ್ಯಾರ ಏನ್ ಓದ್ಯಾರ? BA ಉಲ್ಟಾ ಓದಾರೇನ್ರಿ? ಇಲ್ಲ, ಅದೊಂದು ದೊಡ್ಡ ಪದವಿ ಅದ ಅದು. ಹೌದು, AB ಬರ್ತದೆ. ಹಾ, ಆ ಸೆಕೆಂಡ್ ಇಯರ್ ಮುಗಿಸಿ BA ಮುಗಿಸ್ಯಾರ ಅವರು. ಹೌದು ಹೌದು. ಅವ್ರಿಗೆ ಆ ಸಮಯದೊಳಗ ದೊಡ್ಡ ನೌಕರಿ ಸಿಗತಿತ್ತು ಖರೆ. ಖರೆ ಆ ನೌಕರಿ ತಗೋಲಿಲ್ಲ ಅವರು. ನಾನು ಡೊಳ್ಳಿನ ಪದೊಳಗೆ ಕಾಲ ಕಳಿಬೇಕು, ಇದ್ರೊಳಗೆ ನಾನು ಕಾಲ ಹರಣ ಮಾಡ್ಬೇಕಂತ ಹೇಳಿ ಹೇಳಿ ಆ ಪದವಿಯನ್ನ ಬಿಟ್ಟು ಈ ಡೊಳ್ಳಿನ ಹಾಡಿಕೆ ಬೆನ್ ಹತ್ತಾರಲ್ರಿ. ಸಾವಿರಾರು ಪದ್ಯಗಳನ್ನ ಬರೆದ್ರು. ಜಗತ್ತಿನೊಳಗ ಎಲ್ಲಾ ಕಡೆಗೆ ಶಿಶುಮಕ್ಕಳನ್ನ ಮಾಡಿಕೊಂಡು ಸಾಹಿತ್ಯದ ರತ್ನ ಅನ್ಸ್ಕೊಂಡ್ರಲ್ಲಪ್ಪ. ಅದಕ್ಕೆ ಇರ್ಲಿ. ಇನ್ನ ಏನು ಕೇಳ್ಯಾರ? ಇನ್ನ ಒಂದು ಪ್ರಶ್ನೆ ಕೇಳ್ಯಾರ. ಏನಪ್ಪಾ? ಬ್ಯಾರೆ ಕಡೆಗೆ ಎಲ್ಲಿ ಕೇಳೋದು ಬೇಡ, ಈ ಕಲ್ಲಳ್ಳಿ ಊರಾಗ ಭೂತಾಳ ಸಿದ್ದನ ಜಾತ್ರೆ ನಡೆದಾದ. ಭೂತಾಳ ಸಿದ್ದನ ಜಾತ್ರೆಗೆ ಬೊಮ್ಮನಳ್ಳಿದಿಂದ ಹೌದು ಭೂತಾಳ ಸಿದ್ಧ ಬಂದಾನ. ಹೌದು, ಬೊಮ್ಮನಳ್ಳಿ ಭೂತಾಳ ಸಿದ್ಧ, ಈ ಕಲ್ಲಳ್ಳಿ ಭೂತಾಳ ಸಿದ್ಧ ಯಾರು? ಹೌದು, ಇಲ್ಲಿ ಕಲ್ಲಳಿಗೆ ಏನು ಸಂಬಂಧ? ಆ ಬೊಮ್ಮನಳ್ಳಿ ಭೂತಾಳ ಸಿದ್ಧ ಕಲ್ಲಳ್ಳಿ ಭೂತಾಳ ಸಿದ್ಧ ಒಬ್ಬನೇ ಅದಾನ. ಹೌದು, ಒಬ್ಬನೇ ಅದಾನ. ಎಲ್ಲಿ ಹುಟ್ಟದ ಭೂತಾಳ ಸಿದ್ಧ? ಎಲ್ಲಿ? ಆ ಬೊಮ್ಮನಳ್ಳಿ ಒಳಗೆ ಹುಟ್ಟ್ಯಾನ, ಬೊಮ್ಮನಳ್ಳಿ ಒಳಗೆ ಬೆಳೆದಾನ, ಬೊಮ್ಮನಳ್ಳಿ ಒಳಗೆ ದೇಯ ಬಿಟ್ಟಾನ. ಹೌದು, ಖರೆ ಇಲ್ಲಿ ಒಂದು ಮಾತದ. ಏನು ಮಾತ? ದೇವಣಗಾವ ಮಂಗಳೂರ್ ಮ್ಯಾಲ ಹಂಬಲಿಟ್ಟಿದ, ಅಲ್ಲಿ ಬೊಮ್ಮನಳ್ಳಿ ಒಳಗ ಧ್ಯೇಯ ಬಿಟ್ಟಾನ, ಇಲ್ಲಿ ಮಾತ್ರ ಕಲ್ಲಳ್ಳಿ ಒಳಗ ಜೀವ ಇಟ್ಟಾನ. ಟೀಕದ ಮಾತ. ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಕೂತ್ರ ಇಷ್ಟೇ ಕುಲ್ಲದ ದೈನದವರು ಟಾಳಿ ಕೊಟ್ಟಾರ. ಹೌದು, ಮತ್ ಇದು ಕರೆಕ್ಟ್ ಇದ್ದಲ್ಲಿ ಟಾಳಿ ಕೊಟ್ಟಿರ್ತಾರ. ಅಲ್ರಿ ಪುಂಡಿಕ್ ಮಾಸ್ತರ, ನಾ ಬ್ಯಾರೆ ರೂಟ್ ಹಿಡಿದು ಬರ್ತೀನಿ ಅಂದ್ರ ಅದಕ್ ನ್ಯಾಯಂದ ಅಭ್ಯಂತರ ಇಲ್ಲ. ಅದಕ್ಕೆ ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಅನ್ಸಾರ ಹಿಂಗದ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನಾಡ್ಲಾರ್ದೆ ಒಂದು ಕ್ಯಾಲಿಯನ್ನ ಹಾಡಿ ನಾವೊಂದು ಕೇಳ್ಬೇಕಾಗ ಮುಖ ಇರ್ಬೇಕು. ಟೀಕದ ಮಾತ ಇದು ಇದು ಕುಲ್ಲ ಆಗ್ಬೇಕು. ಇದು ನಮ್ಮದರೆ ಕುಲ್ಲ ಆಯ್ತಲ್ರಿ. ಇದು ಸತ್ಯ ಅಂದ್ರೆ ಕರೆಕ್ಟ್ ಇದ್ದಂಗೆ. ಸತ್ಯ ಅಂದ್ರೆ ನೀವು ಜೊಗ್ಲಿ ಬಿಡ್ಬೇಕು. ನೀವು ಸಾವಕಾಶ ಬಡದ್ರ ನಡೆಯಲ್ಲ. ನನಗರ ಹೇಳೋದ್ ಕಿಲಪ್ಪ ನಾರೇ ಬಿಡ್ತೀವಿ. ಬರ್ಲಿ ಪ್ರಶ್ನೆ. ಏನಪ್ಪಾ ಪ್ರಶ್ನೆ? ಈಗ ಅದಕ್ಕೆ ನಾವು ರೆಡಿ. ಹೌದು, ಪ್ರಶ್ನೆ ಏನಪ್ಪಾ ಪ್ರಶ್ನೆ? ಏನಂತ ಕೇಳಿದ್ರ ಏನೋ ಮಾಳಿಂಗರಾಯ ಮಾಳಿಂಗರಾಯ 4 ಮಂದಿ ಮಕ್ಕಳು, ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ 5 ಮಂದಿ. ಹೌದು, ಯಾರಿಗೆ? ಮಾಳಿಂಗರಾಯ ಮಾಳಿಂಗರಾಯ ಲಿಂಗೈಕ ಆದ ಬಳಕ ಮಾಳಿಂಗರಾಯನ ಕುರಿಗಳನ್ನ ಮಾಳಿಂಗರಾಯನ ಮಕ್ಕಳು ಕೈದಾರ. ಹೌದು, ಮಾಳಿಂಗರಾಯನ ಮಕ್ಕಳು ಕೈದಾರಪ್ಪ. ಇನ್ನ ಅಣ್ಣ ಮಾಳಿಂಗರಾಯನ ಅಣ್ಣ ಯಾರಂತ ಕೇಳಿದ್ರೆ ಜಕರಾಯ ಲಿಂಗೈಕ ಆದ ಬಳಕ ಜಕರಾಯನ ಕುರಿ ಯಾರ ಕೈದಾರ? ಇಷ್ಟೇ. ಇದೊಂದು ಸಣ್ಣ ಪ್ರಶ್ನೆ ಐತಿ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನಾಡಲಾರ್ದೆ ಪ್ರಕಾರ ಒಂದು ಕ್ಯಾಲಿಯನ್ನ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದೆ. ಸಭಾ ಶಾಂತತೆಯನ್ನು ಆಲಿಸಬೇಕಾಗಿ ವಿನಂತಿ ಇರುತ್ತದೆ.